ಬಿಡದಿ ಅಸ್ತ್ರ ಕೈ ಕೌಂಟರ್ ಪ್ಲಾನ್ ರೆಡಿ. ನಿಖಿಲ್ ಪಾದಯಾತ್ರೆ ಹೋರಾಟಕ್ಕೆ ಎಚ್ಡಿಡಿ ಸಾಥ್. ಅಸ್ತಿತ್ವ ವರ್ಸಸ್ ಪ್ರತಿಷ್ಠೆ. ಹೇಗಿದೆ ರಾಜಕೀಯ ಪಾದಯಾತ್ರೆ ಪಾಲಿಟಿಕ್ಸ್? ಬಿಡದಿ ಟೌನ್ಶಿಪ್ ವಿರೋಧಿಸಿ ಪಾದಯಾತ್ರೆಯನ್ನ ಮಾಡಲಾಗ್ತಾ ಇರುವಂತದ್ದು. ಇಂದು ನಿಖಿಲ್ ಕುಮಾರಸ್ವಾಮಿ ಅವರ 2ನೇ ದಿನದ ಪಾದಯಾತ್ರೆ ಬಿಡದಿಯ ಬಿಜಿಎಸ್ ವೃತ್ತದಿಂದ ಪ್ರಾರಂಭ ಆಗ್ತಾ ಇರುವಂತದ್ದು. ಇಂದು ಮಾಜಿ ಪ್ರಧಾನಿ ಎಚ್.ಡಿ. ದೇವೇಗೌಡರು ಭಾಗಿಯಾಗ್ತಾ ಇದ್ದಾರೆ. ಬಿಜಿಎಸ್ ವೃತ್ತದಲ್ಲಿ ದೇವೇಗೌಡರು ಭಾಷಣವನ್ನ ಮಾಡಲಿದ್ದಾರೆ. ಇಂದು ಜೆ.ಕೆ. ಗ್ರ್ಯಾಂಡ್ ವರೆಗೂ ಪಾದಯಾತ್ರೆ ನಡೆಯಲಿರುವಂತದ್ದು. ಸರ್ಕಾರದ ವಿರುದ್ಧ ರೈತರ ಪರವಾಗಿ ಜೆಡಿಎಸ್ ಪಾದಯಾತ್ರೆಯನ್ನ ಮಾಡ್ತಾ ಇದೆ. ಒಟ್ಟು 16 ಪಾಯಿಂಟ್ ಮೂಲಕ 15 ಕಿಲೋಮೀಟರ್ ಪಾದಯಾತ್ರೆ ಇವತ್ತಿರುತ್ತೆ. ನಾಳೆ ಆ ಪಾದಯಾತ್ರೆ ಅಂತ್ಯ ಆಗಲಿರುವಂಥದ್ದು. ಇದು ಜೆ.ಕೆ. ಗ್ರ್ಯಾಂಡ್ ವರೆಗೂ ಕೂಡ ಪಾದಯಾತ್ರೆಯನ್ನ ಮಾಡಲಾಗುತ್ತೆ. ದೇವೇಗೌಡರು ಭಾಗಿಯಾಗ್ತಾ ಇದ್ದಾರೆ. ನಿನ್ನೆ ಕುಮಾರಸ್ವಾಮಿ ಅವರು ಹಾಗೆ ನೈತಿಕ ಬೆಂಬಲ ಅನ್ನುವಂಥ ರೀತಿಯಲ್ಲಿ ಬಿಜೆಪಿ ಕೂಡ ಬಂದಿತ್ತು. ಅಶೋಕ್ ಅವರು ಬಂದು ಬೆಂಬಲವನ್ನು ವ್ಯಕ್ತಪಡಿಸಿ ಮಾತನಾಡಿದ್ರು. ಸಂಪೂರ್ಣವಾಗಿ ಜೆಡಿಎಸ್ ಇಂದಲೇ ನಡೀತಾ ಇರುವಂತ ಒಂದು ಪಾದಯಾತ್ರೆ. ನಿಖಿಲ್ ಕುಮಾರಸ್ವಾಮಿ ಅವರ ನೇತೃತ್ವದಲ್ಲಿ ಮಾಡಲಾಗ್ತಾ ಇರುವಂತ ಪಾದಯಾತ್ರೆ ನಾಳೆ ಫ್ರೀಡಂ ಪಾರ್ಕಿಗೆ ತಲುಪಲಿದೆ. ಈ ಪಾದಯಾತ್ರೆ ದೋಸ್ತಿ ಬಿಡದಿ ಪಾದಯಾತ್ರೆಗೆ ಸರ್ಕಾರದ ಕೌಂಟರ್. ಸದನದಲ್ಲಿ ವಿಪಕ್ಷಗಳ ಟೀಕೆಗೆ ಉತ್ತರಿಸಲಿಕ್ಕೆ ಸಿದ್ಧತೆ. ಪ್ರತ್ಯುತ್ತರಕ್ಕೆ 30 ಶಾಸಕರನ್ನ ಸಿದ್ಧಪಡಿಸ್ತಾ ಇದ್ದಾರಂತೆ ಮುಖ್ಯಮಂತ್ರಿಗಳು. ಸಮರ್ಥನೆ ಮಾಡ್ಕೊಬೇಕಲ್ಲ ಯಾವ ಕಾರಣಕ್ಕೆ ಏನು ಎತ್ತ ಅನ್ನುವಂಥದ್ರ ಬಗ್ಗೆ. ಸೊ ಹೀಗಾಗಿ 30 ಶಾಸಕರನ್ನ ಸಿದ್ಧಪಡಿಸಲಾಗ್ತಾ ಇದೆಯಂತೆ. ಅದರ ಮಾಹಿತಿಯನ್ನ ಕೊಟ್ಟಿದ್ದಾರಂತೆ. ಬಿಡದಿ ಪಾದಯಾತ್ರೆಗೆ ಸದನದಲ್ಲಿ ಕಾಂಗ್ರೆಸ್ ಉತ್ತರ ಕೊಡಲಿದೆ. ಜೆಡಿಎಸ್ ಬಿಜೆಪಿ ಕಾಲದ ಎಲ್ಲಾ ದಾಖಲೆಗಳು ಕೂಡ ರೆಡಿ ಅಂತೆ. ಟೌನ್ಶಿಪ್ ದೋಸ್ತಿಗಳ ಯೋಜನೆ ಅಂತ ತಿರುಗೇಟು. ಹೌದು, ನಮ್ಮದೇ ಯೋಜನೆ, ಪೈಲಟ್ ಯೋಜನೆ ಆಗಿತ್ತು ಅದು. ಅದನ್ನು ಅಲ್ಲಿಗೆ ಸ್ಟಾಪ್ ಮಾಡಿದ್ದೇವೆ ಅಂತ ಕುಮಾರಸ್ವಾಮಿ ಅವರು 100 ಬಾರಿ ಹೇಳಿದ್ದಾರೆ. ಹಂಗಿದ್ರು ಕೂಡ ಇಲ್ಲ, ನಿಮ್ಮದೇ ಯೋಜನೆ ಅದನ್ನ ಮುಂದುವರಿಸ್ತಾ ಇದೀವಿ ಅಂತ. ಎಲ್ರಿಗೂ ಕೂಡ ಅಷ್ಟೇ, ಅವ್ರವ್ರ ಬಂಡವಾಳ ಬಂದಂತ ಸಂದರ್ಭದಲ್ಲಿ ವಿರೋಧ ಪಕ್ಷ ಇದ್ದಾಗ ಟೀಕೆ ಮಾಡೋದು, ಆಡಳಿತ ಪಕ್ಷ ಬಂದಂತ ಸಂದರ್ಭದಲ್ಲಿ ಅದನ್ನೇ ಕಂಟಿನ್ಯೂ ಮಾಡೋದು. ದಾಖಲೆಗಳ ಸಮೇತ ಉತ್ತರಿಸಲಿಕ್ಕೆ ಶಾಸಕರ ಸಿದ್ಧತೆಯಂತೆ. ಆಗಸ್ಟ್ 13ರಂದು ಶಾಸಕರ ಜೊತೆ ಸಿಎಂ ಪ್ರತ್ಯೇಕ ಚರ್ಚೆ. ದೋಸ್ತಿಗಳ ಆರೋಪಕ್ಕೆ ದಾಖಲೆ ಸಮೇತ ಕೌಂಟರ್ ಕೊಡ್ಲಿಕ್ಕೆ ರೆಡಿ ಆಗ್ತಾ ಇದ್ದಾರಂತೆ. ಅದಕ್ಕೆ ಮುಖ್ಯಮಂತ್ರಿಗಳ ಟ್ರೈನಿಂಗ್ ಬೇರೆ. ಮುಖ್ಯಮಂತ್ರಿಗಳು ಏನೇನೆಲ್ಲ ಮಾತಾಡಬೇಕು, ಯಾವ ಡಾಕ್ಯುಮೆಂಟ್ ಇಟ್ಟು ಮಾತಾಡಬೇಕು, ಅವರು ಬಿಜೆಪಿ ಜೆಡಿಎಸ್ ಇದ್ದಾಗ ಏನೇನಾಗಿದೆ, ಅವ್ರ ಗೌರ್ಮೆಂಟ್ ಬಂದಂತ ಸಂದರ್ಭದಲ್ಲಿ ಅವ್ರು ಏನೇನು ಮಾಡಿದ್ರು, ಇದೆಲ್ಲದ್ರ ಬಗ್ಗೆ ಪಿನ್ ಟು ಪಿನ್ ಮಾಹಿತಿಯನ್ನ ಸದನದಲ್ಲೇ ಮಾತಾಡೋಣ, ಸದನದಲ್ಲೇ ಉತ್ತರಿಸೋಣ. ಬಿಜೆಪಿ ಜೆಡಿಎಸ್ ಅವರು ಈ ಒಂದು ವಿಚಾರವನ್ನ ತೆಗೆದುಕೊಂಡಂತ ಸಂದರ್ಭದಲ್ಲಿ ಅನ್ನುವಂಥದ್ರ ಬಗ್ಗೆ ಮುಖ್ಯಮಂತ್ರಿಗಳು ಪ್ಲಾನ್ ಮಾಡ್ಕೊಂಡಿದ್ದಾರೆ. ಇದ್ರ ಬಗ್ಗೆ ಇನ್ನಷ್ಟು ಮಾಹಿತಿಯನ್ನ ಕೊಡ್ತಾ ಹೋಗ್ತಾರೆ ನಮ್ಮ ಪ್ರತಿನಿಧಿ ಕಾರ್ತಿಕ್. ನಮ್ಮ ಜೊತೆ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ಕಾರ್ತಿಕ್, ಒಂದ್ ಕಡೆ ನಿಖಿಲ್ ಕುಮಾರಸ್ವಾಮಿ ಅವರ ನೇತೃತ್ವದಲ್ಲಿ ಬಿಡದಿ ವಿಚಾರಕ್ಕೆ ಸಂಬಂಧಪಟ್ಟಂತೆ ಪಾದಯಾತ್ರೆ, ಇನ್ನೊಂದ್ ಕಡೆ ಡಿ.ಕೆ. ಶಿವಕುಮಾರ್ ಅವರ ಪಾದಯಾತ್ರೆಗೆ ಟಕ್ಕರ್ ಕೊಡ್ಲಿಕ್ಕೆ ಮತ್ತೆ ಅದಕ್ಕೆ ತಿರುಗೇಟನ್ನ ಕೊಡುವಂತ ನಿಟ್ಟಿನಲ್ಲಿ ಯಾವ ರೀತಿಯ ಪ್ಲಾನ್ಗಳು ಆಗ್ತಾ ಇದಾವೆ ಅಂತ? ಇವತ್ತು ಜೆಡಿಎಸ್ ಹಮ್ಮಿಕೊಂಡಿರ್ತಕ್ಕಂಥ ಪಾದಯಾತ್ರೆಗೆ 2ನೇ ದಿನ ಬಿಡದಿ ಸರ್ಕಲ್ನಿಂದ ಪಾದಯಾತ್ರೆ ಆರಂಭ ಆಗುತ್ತೆ. ಇವತ್ತಿನ ಟೌನ್ಶಿಪ್ ವಿರುದ್ಧದ ಪಾದಯಾತ್ರೆಯಲ್ಲಿ ಮಾಜಿ ಪ್ರಧಾನಿ ದೇವೇಗೌಡರು ಕೂಡ ಭಾಗಿಯಾಗ್ತಾರೆ. ಪ್ರಮುಖವಾಗಿ ಈ ಒಂದು ಪಾದಯಾತ್ರೆಗೆ ಸಂಬಂಧಪಟ್ಟಂತೆ ಸರ್ಕಾರವು ಕೂಡ ಅದಕ್ಕೆ ಕೌಂಟರ್ ಕೊಡೋದಕ್ಕೆ ಎಲ್ಲ ರೀತಿಯ ಸಿದ್ಧತೆಗಳನ್ನ ಮಾಡ್ಕೊಳ್ತದೆ. ಈಗಾಗಲೇ ಜೆಡಿಎಸ್ ಮತ್ತು ಬಿಜೆಪಿ ನಾಯಕರು ಸ್ಪಷ್ಟವಾಗಿ ಹೇಳಿದ್ದಾರೆ, ನಾವು ಸದನದ ಒಳಗೂ ಕೂಡ ಹೋರಾಟವನ್ನು ಮಾಡ್ತೇವೆ ಈ ಒಂದು ಟೌನ್ಶಿಪ್ ವಿರುದ್ಧ ಅನ್ನುವಂಥದ್ದು. ಅದೇ ಒಂದು ಹಿನ್ನೆಲೆಯಲ್ಲಿ ಸಿಎಂ ಡಿ.ಕೆ. ಶಿವಕುಮಾರ್ ಅವರು ಎಲ್ಲ ರೀತಿಯ ಸಿದ್ಧತೆಗಳನ್ನು ಆರಂಭ ಮಾಡಿದ್ದಾರೆ. ಆಗಸ್ಟ್ 13ನೇ ತಾರೀಕು 30 ಜನ ಶಾಸಕರೊಂದಿಗೆ ಸಭೆಯನ್ನು ಕೂಡ ಸಿಎಂ ಡಿ.ಕೆ. ಶಿವಕುಮಾರ್ ಇದೇ ಒಂದು ಟೌನ್ಶಿಪ್ ವಿರುದ್ಧದ ವಿಪಕ್ಷಗಳ ಹೋರಾಟಕ್ಕೆ ಸಂಬಂಧಪಟ್ಟಂತೆ ಮಾತುಕತೆಯನ್ನು ಮಾಡ್ತಾರೆ. ಅದು ಯಾವ ರೀತಿಯ ಮಾತುಕತೆ ಅಂದರೆ, ಸದನದ ಒಳಗೆ ಯಾವ ರೀತಿಯಾಗಿ ವಿಪಕ್ಷಗಳು ಎತ್ತುವಂಥ ಪ್ರಶ್ನೆಗಳಿಗೆ ಉತ್ತರವನ್ನು ಕೊಡಬೇಕು, ಯಾವ ರೀತಿಯಾಗಿ ಕೌಂಟರ್ ಅಟ್ಯಾಕನ್ನು ಮಾಡಬೇಕು, ವಿಪಕ್ಷಗಳ ಬಾಯಿಯನ್ನು ಯಾವ ರೀತಿಯಾಗಿ ಮುಚ್ಚಿಸಬೇಕು ಅನ್ನೋ ನಿಟ್ಟಿನಲ್ಲಿಯೇ ಆ ಒಂದು ಸಭೆ ನಡೆಯಲಿಕ್ಕಿದೆ. 30 ಜನ ಶಾಸಕರ ಪಟ್ಟಿಯನ್ನು ಈಗಾಗಲೇ ಸಚಿವ ಬಾಲಕೃಷ್ಣ ಅವರು ಸಿದ್ಧಪಡಿಸಿದ್ದಾರೆ ಅನ್ನುವಂಥ ಮಾಹಿತಿಯು ಕೂಡ ಈಗ ನ್ಯೂಸ್ 18ಗೆ ಲಭ್ಯ ಆಗಿದೆ. ಪ್ರಮುಖವಾಗಿ ಇಲ್ಲಿ ಯಾರು ಅಂದರೆ ವಿಷಯವನ್ನು ಇಟ್ಕೊಂಡು ಸಮರ್ಥವಾಗಿ ಮಾತನಾಡ್ತಾರೆ ಅಂತ ಒಂದು 30 ಜನ ಶಾಸಕರನ್ನ ಪಟ್ಟಿಯನ್ನು ಸಿದ್ಧಪಡಿಸಲಾಗಿದೆ. ಅವರಿಗೆ ಟೌನ್ಶಿಪ್ ವಿಚಾರಕ್ಕೆ ಸಂಬಂಧಪಟ್ಟಂತೆ ಹಿಂದೆ ಯಾವಾಗ ಈ ಒಂದು ಟೌನ್ಶಿಪ್ ಜಾರಿ ಬಂತು, ಈ ಒಂದು ಟೌನ್ಶಿಪ್ಗೆ ಸಂಬಂಧಪಟ್ಟಂತೆ ಯಾವ್ಯಾವ ಪಕ್ಷದ ಮುಖ್ಯಮಂತ್ರಿಗಳ ಕೊಡುಗೆ ಏನೇನಿದೆ, ಈ ಟೌನ್ಶಿಪ್ ವಿಚಾರದಲ್ಲಿ ಈ ಹಿಂದೆ ಕುಮಾರಸ್ವಾಮಿ ಅವರು ಮತ್ತು ಬಿಜೆಪಿಯ
ನಿಲುವು ಯಾವ ರೀತಿಯಾಗಿತ್ತು ಅನ್ನುವಂಥ ವಿಚಾರಗಳನ್ನ ಇಟ್ಟುಕೊಂಡು ಜೊತೆಗೆ ದಾಖಲೆಗಳ ಸಮೇತವಾಗಿ ಸದನದ ಒಳಗೆ ಒಂದು ವಿಪಕ್ಷಗಳು ಎತ್ತುವಂಥ ಪ್ರಶ್ನೆಗೆ ಉತ್ತರವನ್ನು ಕೊಡುವಂಥ ನಿಟ್ಟಿನಲ್ಲಿ ಸಿದ್ಧರಾಗಬೇಕು ಅನ್ನುವಂಥ ಒಂದು ಕಿವಿ ಮಾತನ್ನು ಸಿಎಂ ಡಿ ಕೆ ಶಿವಕುಮಾರ್ ಅವರು ಆಗಸ್ಟ್ 13ನೇ ತಾರೀಕು ನಡೆಯುವಂಥ ಸಭೆಯಲ್ಲಿ ಹೇಳ್ತಾರೆ. ಈಗಾಗಲೇ ಈ ಒಂದು ಶಾಸಕರ ಪಟ್ಟಿಯನ್ನು ಕೂಡ ಸಿದ್ಧಪಡಿಸಿಕೊಳ್ಳಲಾಗಿದೆ. 30 ಜನ ಶಾಸಕರನ್ನ ಒಳಗೊಂಡ ಈ ಒಂದು ಪಟ್ಟಿಯಲ್ಲಿ ಪ್ರಮುಖರಾಗಿರ್ತಕ್ಕಂಥವ್ರು ಇದ್ದಾರೆ ಅನ್ನುವಂಥ ಮಾಹಿತಿ ಕೂಡ ಲಭ್ಯವಾಗಿದೆ. ಅಂದರೆ ಎಲ್ಲರೂ ಕೂಡ ಸಮರ್ಥರಿರುವಂಥವ್ರ ಜೊತೆಗೆ ಯುವ ಉತ್ಸಾಹಿ ಶಾಸಕರನ್ನ ಒಳಗೊಂಡಿರ್ತಕ್ಕಂಥ ಪಟ್ಟಿಯನ್ನು ಸಿದ್ಧಪಡಿಸಲಾಗಿದೆ ಅನ್ನುವಂಥದ್ದು. ಸಮರ್ಥವಾಗಿ ವಿಪಕ್ಷಗಳ ಪ್ರಶ್ನೆಯನ್ನು ಎದುರಿಸಬೇಕು. ಜೊತೆಗೆ ಈ ಒಂದು ಟೌನ್ಶಿಪ್ಗೆ ಯಾರ್ಯಾರ ಕೊಡುಗೆ ಏನಿದೆ ಅನ್ನುವಂಥದ್ದನ್ನು ದಾಖಲೆ ಸಮೇತವಾಗಿ ಅಲ್ಲಿ ಬಿಚ್ಚಿಡಬೇಕು ಅನ್ನುವಂಥ ನಿಟ್ಟಿನಲ್ಲಿ ಡಿ ಕೆ ಶಿವಕುಮಾರ್ ಅವರು ಈಗ ಸಿದ್ಧತೆಯನ್ನು ಕೂಡ ಆರಂಭ ಮಾಡಿರ್ತಕ್ಕಂಥದ್ದು. ಈಗಾಗಲೇ ವಿಪಕ್ಷಗಳು ಎತ್ತಿರ್ತಕ್ಕಂಥ ಪ್ರಶ್ನೆಗೆ ಸಾಕಷ್ಟು ಉತ್ತರವನ್ನು ಈಗಿರ್ತಕ್ಕಂಥ ಸಚಿವರು ಕೊಡ್ತಾ ಇದ್ದಾರೆ. ಈ ಒಂದು ಪಾದಯಾತ್ರೆ ಪ್ರಾಯಶ್ಚಿತ್ತ ಯಾತ್ರೆ ಎನ್ನುವಂಥ ರೀತಿಯಲ್ಲಿ ಟೀಕೆಗಳನ್ನ ಮಾಡ್ತಿದ್ದಾರೆ. ಇದರ ಮುಂದುವರೆದ ಭಾಗ ಎನ್ನುವಂತೆ ಅಧಿವೇಶನದಲ್ಲಿಯೂ ಕೂಡ ವಿಪಕ್ಷಗಳು ಎತ್ತುವಂಥ ಪ್ರಶ್ನೆಗಳಿಗೆ ಸರಿಯಾಗಿ ಸಮರ್ಥವಾಗಿ ಉತ್ತರವನ್ನು ಕೊಡೋದಕ್ಕೆ ಶಾಸಕರ ಪಡೆಯನ್ನು ಕೂಡ ಸಿಎಂ ಡಿ ಕೆ ಶಿವಕುಮಾರ್ ಸಿದ್ಧಪಡಿಸ್ತಾ ಇರುವಂಥದ್ದು. ಪೃಥ್ವಿರಾಜ್. ಓಕೆ, ಧನ್ಯವಾದ ಕಾರ್ತಿಕ್ ನಿಮ್ಮೆಲ್ಲ ಮಾಹಿತಿಗಾಗಿ.